ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ C.H. ನಾರಾಯಣ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ಕರ್ಮಕಾಂಡಗಳಿಂದ ಕೂಡ್ತಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ವಿಚಾರವಾಗಿ ಒಂದು ವರದಿ ಮಾಡ್ತಾ ಇದ್ದೇವೆ. ನೋಡಿ, ಈ ಗ್ರಾಮ ಪಂಚಾಯಿತಿಗಳಲ್ಲಿ ಮುಖ್ಯವಾಗಿ ದರ್ಬಾರು ನಡೀತಿರೋದು ಯಾರ್ದಪ್ಪ ಅಂದರೆ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಇಲ್ಲ PDO, ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್, ಅವ್ರ ಜೊತೆಗೆ ಅಧ್ಯಕ್ಷರು. ಈ ಇಬ್ಬರು ಸೇರಿಕೊಂಡ್ರೆ ಯಾವ ಥರದ್ದಾಗದ್ರೂ ದಾಖಲಾತಿಯನ್ನು ತಿರುಚಿಬಿಡ್ತಾರೆ. ನಾವು ಎಲ್ಲ ಗ್ರಾಮ ಪಂಚಾಯಿತಿ ಅಂತ ಬೆರಳು ಮಾಡಿ ತೋರಿಸೋಲ್ಲ. ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ಅನ್ಯಾಯ ನಡೀತಿದೆ. ಅದಕ್ಕೆ ನಾವು ಅನೇಕ ಉದಾಹರಣೆಗಳನ್ನು ಮುಂದಿನ ದಿನಗಳಲ್ಲಿ ಸಾಕ್ಷಿ ಸಮೇತ ಕೊಡ್ತೀವಿ. ಈಗ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಗಂಡ ಮಕ್ಕಳು ಸಹಾಯ ಇರತಕ್ಕಂಥ ಒಬ್ಬ ಮಹಿಳೆಗೆ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನು ಹೇಳ ಬಯಸ್ತೇನೆ. ಅವ್ರದ್ದು ಇರೋ ಅಳತೆನೇ ಬೇರೆ, ಇವರು ಕೊಟ್ಟಿರತಕ್ಕಂಥ ಅಳತೆನೇ ಬೇರೆ. ಕಮ್ಮಿ ಅಳತೆಗೆ ಈ ಸೊತ್ತನ್ನು ಸಹ ರೆಡಿ ಮಾಡಿ ಅವ್ರ ಕೈಗೆ ಕೊಟ್ಬಿಟ್ಟಿದ್ದಾರೆ. ಮಿಕ್ಕಿದ್ದವರಿಗೆ 10 ರಿಂದ 12 ಅಡಿ ಲೆಕ್ಕಕ್ಕೇನೆ ಅವರಿಗೆ ತೋರಿಸಿಲ್ಲ. ಅವರು ಏನಾದ್ರೂ ಕೇಳಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ಅದನ್ನು ನಿಮಗೆ ಬಿಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಮುಂದಿನ ದಿನಗಳಲ್ಲಿ ಇವರು ಬಿಡಿಸ್ಕೊಡೋದು? ಇವರು ವರ್ಗಾವಣೆ ಆಗೋದ್ಮೇಲೆ ಬಿಡಿಸ್ಕೊಡೋಕೆ ಬರುತ್ತಾ ಇದು? ಅಲ್ಲಿ ಪ್ರಭಾವಿಗಳ ಪರವಾಗಿ ಇವರು ಕರ್ತವ್ಯ ನಿರ್ವಹಿಸ್ತಾರೆ ಅನ್ನೋದು ಆ ಕುಟುಂಬದ ಹೆಣ್ಣು ಮಕ್ಕಳ ಅಳಲಾಗಿದೆ. ಆ ಗ್ರಾಮ ಪಂಚಾಯಿತಿ ಯಾವುದು ಅನ್ನತಕ್ಕದ್ದನ್ನು ಮುಂದಿನ ದಿನಗಳಲ್ಲಿ ಅದರ ಚಿತ್ರಣವನ್ನೇ ನಾವು ವೀಕ್ಷಕರ ಮುಂದೆ ತೋರ್ಪಡಿಸ್ತೀವಿ. ಅದು ಒಂದು ಗ್ರಾಮ ಪಂಚಾಯಿತಿದಾಯಿತು. ಇನ್ನೂ ಒಂದು ಗ್ರಾಮ ಪಂಚಾಯಿತಿ ಒಳಗಡೆ ಹುಟ್ಟುತ್ತಿರೋ ಮಗುವಿಗೇನೆ ಆಸ್ತಿಯನ್ನು ಹೆಸರಿಗೆ ಮಾಡ್ತಿರಕ್ಕಂಥ ಒಂದು ಮಹತ್ ಕಾರ್ಯ ಕೂಡ ಇದೆ. ಅವರೇನಾದರೂ ನಮ್ಮಲ್ಲಿ ಬಂದರೆ ಅವ್ರ ಪರವಾಗಿನೂ ಅಲ್ಲಿ ನಡೆದಿರತಕ್ಕಂಥ ನ್ಯಾಯನ ಮಹಾಜನದ ಮುಂದೆ ಇರ್ತೀವಿ. ಈಗ ನೋಡಿ, ಈ ಪಂಚಾಯಿತಿ ಹೆಸರನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ನೋಡಿ, ಈ ಪಂಚಾಯಿತಿಯಲ್ಲಿ 21, 22, 23, 24, 25, 26 ಅಂತಿದೆ. ನೋಡಿ, ಅಲ್ಲಿ ಏನಾಗಿದೆ, 24ರ ಹತ್ತಿರ ಆ ಆಸ್ತಿಯ ವಾರಸುದಾರನ ಹೆಸರೇ ಇಲ್ಲ. ಆ ಹೆಸರಿನ ಮೇಲೆ ಪೇಪರ್ ಅಂಟಿಸಿರತಕ್ಕಂಥ ಗುರುತು ಸಹ ಕಾಣ್ಬರ್ತಾ ಇದೆ. ಅದನ್ನ ಕೆಳಗಡೆ ಅನಸೂಯಮ್ಮ ಮತ್ತೆ ಎಂತ ಲಿಂಗಪ್ಪ ಅಂತ ಇದೆ ಅವನ ಹೆಸರು. ಹೆಸರು ಸರಿಯಾಗಿ ಗೊತ್ತಿಲ್ಲ. ಅನಸೂಯಮ್ಮ ನಾಗೇಂದ್ರಪ್ಪನ ನಾಗಲಿಂಗಪ್ಪ ಅಂತಾನಿದೆ. ಅವನ ಕೆಳಗಡೆ, ಆ ಹೆಸರು ಕೆಳಗಡೆ ಚಿತ್ರಪ್ಪ ಅನ್ನೋ ಹೆಸರನ್ನ ಕಾಟ್ ಹೊಡೆದಿದ್ದಾರೆ. ಈ ಕಾಟ್ ಹೊಡೆದಿರೋ ಉದ್ದೇಶ ಏನು ಅಂತೇನಿ ಅವರು ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ನಾವಲ್ಲ ಅಂದ್ರೆ ಇದನ್ನು ಮಾಡಿರೋದು ಯಾರು ಅಂತ. ಈಗ ಪ್ರತಿಯೊಂದು ಇಲಾಖೆ ಒಳಗಡೆ ಯಾವುದೇ ಅಧಿಕಾರಿಗಳು ವರ್ಗಾವಣೆವಾದಂಥ ಅಧಿಕಾರಿ ಕೊಡಬೇಕಾದ್ರೆ, ಅಧಿಕಾರಿ ಇನ್ನೊಬ್ರಿಗೆ ವಹಿಸ್ಕೊಡ್ಬೇಕಾದ್ರೆ ಅವರು ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅಧಿಕಾರ ವಹಿಸ್ಕೋಬೇಕು. ಅವರು ಏನೇನು ಮಾಡಿದ್ದಾರೆ, ಫೈಲ್ಗಳನ್ನು ಯಾವ ರೀತಿಯಲ್ಲಿ ಅವರು ಮೇಂಟೈನ್ ಮಾಡಿದ್ದಾರೆ ಅಂತೇಳಿ. ಆದರೆ PDO ಹೇಳೋದು ಅದು ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದರೂ ಸಹ
ಈ ಪೇಪರ್ ಅಂಟಿಸಿರೋದನ್ನ ಏನಾದ್ರೂ ತನಿಖೆ ಮಾಡಲಿಕ್ಕೆ ಆಗುತ್ತಾ ಅನ್ನೋದನ್ನ ನೋಡಿ, ಎಷ್ಟು ಕ್ಲೀನ್ ಆಗಿ ಅಲ್ಲಿ ಕಾಣ್ಬರುತ್ತೆ. ಇಲ್ಲಿ ಖಾಲಿ ಬಿದ್ದಿದೆ, ಅಲ್ಲಿ ಯಾರ ಹೆಸರು ಇಲ್ಲ. ಅಲ್ಲಿ ಒಬ್ಬ ಇರ್ಲೇಬೇಕಲ್ವಾ ವಾರಸುದಾರ ಆ ವಾಸ್ತಿಗೆ. ಇದು ನಿವೇಶನದ ಇದು ಲಿಸ್ಟ್, ಇದು ನಿವೇಶನ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಇದು. ಆ ಮನುಷ್ಯ ಗುಡಿಸಿನಲ್ಲಿ ವಾಸ ಮಾಡ್ತಿದ್ರಿಂದ ಆ ದಾಖಲಾತಿಗಳು ಮಳೆಯಲ್ಲಿ ನೆಂದೋ ಏನೋ ಆಗೋಗ್ಬಿಟ್ಟಿದೆ ಅದು. ಆದರೂ ಅವರು ನಾವು ಹುಡುಕಿದ್ರು ಇಲ್ಲ, ನಿಮ್ಮದು ನಿಮ್ಮ ಹೆಸರೇ ಇಲ್ಲ ಅಂತೇಳಿ ಬಹಳ ನೀಟಾಗಿ ಅವರಿಗೆ ಉತ್ತರನ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಈಗ ಏನೀಗ ಇಲ್ಲಿ 24ರಲ್ಲಿ ಹೆಸರು ಯಾರ ಹೆಸರು ಅಂತೇಳಿ ಬಯಲಿಗೆ ಬರಬೇಕಾಗಿದೆ. ಇದನ್ನ ಬಯಲಿಗೆ ತರತಕ್ಕಂಥ ಕೆಲಸ ಮಾಡಬೇಕಾಗಿರೋದು ಯಾರು? ಪಂಚಾಯತಿಯವರೇ ಮಾಡಬೇಕು. ಪಂಚಾಯತಿಯವರೇ ತಾನೇ ಅವರ ಏನು ನಿವೇಶನಗೊಳ್ಳೋದಾಗಿರ್ಬೋದು ಮತ್ತೊಂದಾಗಿರೋದು ಇದನ್ನ ನೋಡತಕ್ಕಂಥ ಜವಾಬ್ದಾರಿ ಅವರದೇ ತಾನೆ. ಯಾರ ಅವಧಿಯಲ್ಲಿ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಈಗ ಕರ್ತವ್ಯ ನಿರ್ವಹಿಸಿರತಕ್ಕಂಥ PDOಗಳು ಇದರ ಬಗ್ಗೆ ಗಮನ ಹರಿಸಿದ್ರೆ ಈ ಅಮಾಯಕನಿಗೆ ಆಗಿರತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬಹುದು. ಅಂದ್ರೆ PDOಗಳು ಅಷ್ಟೆಲ್ಲ ತಲೆ ಬಿಸಿ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಮತ್ತೆ ಇವರನ್ನ ನೇಮಕ ಮಾಡಿರೋದೇಕೆ? ಗಂಟೆ ಹೊಡಿ ಸಂಬಳ ತಗ ಅಂತ ಒಂದು ಮಕ್ಕಳು ಹೇಳ್ತಾರೆ, ಗಂಟೆ ಹೊಡಿ ಸಂಬಳ ತಗ ಅಂತೇಳಿ. ಹಂಗೆ ಇವರು ಕರ್ತವ್ಯ ನಿರ್ವಹಿಸ್ತಾ ಇದಾರ, ಗಂಟೆ ಹೊಡಿ ಸಂಬಳ ತಗ ಅನ್ನೋ ರೀತಿ ಒಳಗಡೆ. ಮತ್ತೆ ಈಗ ಬೀದಿ ಪಾಲಾಗಿದ್ದಾನಲ್ಲ, ಇವರು ನಿವೇಶನ ಎಲ್ಲಿ ಹೋಯ್ತು ಅದನ್ನ ತನಿಖೆ ಮಾಡಿ ಹುಡುಕಿ ಕೊಡ್ಬೇಕಾಗಿರೋ ಜವಾಬ್ದಾರಿ PDOಗಳದಾಗಿರುತ್ತೆ. ಮಕ್ಕಳು ತಪ್ಪು ಮಾಡಿದರೆ ಯಾರಾದ್ರೂ ಒಡೆದು ಮನೆಯಿಂದ ಆಚೆ ಕಳಿಸ್ತಾರ, ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳ್ತಾರೆ. ಆ ರೀತಿ ಈತನು ಸಹ ಅನಕ್ಷರಸ್ಥ ಆಗಿರ್ತಾನೆ. ಏನೋ ಅದನ್ನ ಕಳ್ಕೊಂಡು ಹೋಗಿರ್ತಾನೆ. ಆ ದಾಖಲಾತಿ ಕೊಟ್ಟಿರ್ತೀನಿ ಅವ್ರ ಹಕ್ಕುಪತ್ರನ. ಅದ್ರ ಮೂಲ ಸಿಗದೇನೆ ಇರೋದಿಲ್ಲ, ಸಿಕ್ಕೇ ಸಿಗುತ್ತೆ. ಅದನ್ನ ಹುಡುಕಿ ಆ ಅರ್ಜಿದಾರನಿಗೆ, ಆ ನಿವೇಶನದ ವಾರಸುದಾರನಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ಪಂಚಾಯತಿಯ ಮೊದಲನೇ ಕರ್ತವ್ಯ. ಈಗಾಗಲೇ ಮಾಧ್ಯಮಗಳಲ್ಲಿನೂ ಬರ್ತಾ ಇದೆ, ದೃಶ್ಯ ಮಾಧ್ಯಮದಲ್ಲೂ ಬರ್ತಿದೆ. PDOಗಳು ಎಷ್ಟು ಲಂಚ ಬಾಕರು ಅಂತೇಳಿ ಎಷ್ಟೋ ಜನ TVಯಲ್ಲೆಲ್ಲ ಬಂದಿದ್ದಾರೆ. ಲಂಚ ತಗೊಂಡು ಸಿಗೆ ಬಿದ್ದು ಕೃಷ್ಣ ಜನ್ಮಸ್ಥಾನದಲ್ಲಿ ಸಹ ವಾಸ ಮಾಡಿ ಬಂದಿರತಕ್ಕಂಥ ನಿರ್ದೇಶನಗಳೂ ಇದ್ದಾವೆ. ಈ ಪಂಚಾಯಿತಿಗೆ ಬಿಗಿಯಾದ ಬಂದೋಬಸ್ತು ಮಾಡಬೇಕಾಗಿರೋದು ಯಾರು? ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು. ಇವರು ಈ ಪಂಚಾಯಿತಿಗಳಿಗೆ ಬಿಗಿಯಾದ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಪಂಚಾಯಿತಿ ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತೆ. PDOಗಳದೇ ದರ್ಬಾರು, ಅಧ್ಯಕ್ಷರ ದರ್ಬಾರು ಆಗುತ್ತೆ. ಈಗಲೂ ಸಹ ಕೆಲವೊಂದು ಪಂಚಾಯಿತಿಗಳಲ್ಲಿ ಕೆಲವು ಕಡು ಬಡವರಿಗೆ ಮನೆಗಳ ಭಾಗ್ಯನೇ ಸಿಕ್ಕಿಲ್ಲ. ಅಂಥ ಉದಾಹರಣೆಗಳು ನಮ್ಮ ಹತ್ರ ಬರ್ತಾ ಇದ್ದಾವೆ. ಅವನ್ನು ಸಹ ಮುಂದಿನ ವರದಿಯಲ್ಲಿ ಪ್ರಕಟಣೆ ಮಾಡ್ತೀವಿ. ನೋಡಿ, ನಮ್ಮ ವರದಿ ಇರೋದನ್ನೇ ಅನ್ಯಾಯ ಆಗಿರತಕ್ಕಂಥವರ ಪರವಾಗಿನೇ ಇರೋದು. ನಾವು ಯಾರನ್ನು ಇಲ್ಲಿ ಹೊಗಳಿ ಹಟ್ಟಕ್ಕೇರಿಸ್ತಕ್ಕಂಥ ಸುದ್ದಿ ಮಾಡತಕ್ಕಂಥ ಚಾನಲ್ಲು ನಮ್ದಲ್ಲ, ಸುದ್ದಿವಾಹಿನಿ ನಮ್ದಲ್ಲ. ಅದರಿಂದ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಸಚಿವರು ಇಂಥ ಪಂಚಾಯಿತಿಗಳಲ್ಲಿ ಆಗಿರತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಿ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ನುಡಿದಂತೆ ನಡೆದಿದ್ದೇವೆ,
ನುಡಿದದ್ದೇ ನಡೆದ್ದೇವೆ. ನಾವು ಜನಪರ ಜನಪರ ಅಂತಿರಲ್ಲ, ಇದೇನಾ ಪರಪರ? ಜನಪರ ಅಂದ್ರೆ ಇದೇನಾ ಪರಪರ ಅಂತ ನೋಡಿ. ಎಷ್ಟು ಸ್ವಚ್ಛವಾಗಿ ಕಾಣ್ತಿದೆ. ಅಲ್ಲಿ ಪೇಪರ್ ಎಣಿಸಿರತಕ್ಕಂಥದ್ದು ಎಷ್ಟು? 24ನೇ ನಂಬರ್. ಆ 24ನೇ ನಂಬರ್ ಅದು ಖಾತೆ ನಂಬರ್ ಅಂತನೂ ಸಹ ಆ ವಾರಸುದಾರ ಹೇಳ್ತಾನೆ. ಅಲ್ಲಿ ರಿಜಿಸ್ಟರ್ನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದ್ರ ಕೆಳಗಡೆ ನೋಡಿ, ಇಲ್ಲಿ ಅನಸೂಯಮ್ಮ ಅನ್ನೋರ ಕೆಳಗಡೆ ಚಿತ್ರಪ್ಪ ಅಂತ ಬರೆದ ಬಿಟ್ಟು ಅದನ್ನ ಕಾಟ್ ಹಾಕಿದ್ದಾರೆ. ಆ ಕಾಟ ಕಿತ್ತಗೆ ಒಂದು ಚೋಟ ಸೈನು ಮಾಡಲೇಬೇಕು, ಯಾರು ಕಾಟು ಹೊಡೆದಂತ ಅಧಿಕಾರಿ. ಅದು ಏನಾದರೂ ಕಾಣ್ತಾ ಇದೆಯಾ? ಇಲ್ಲಿ ಎಲ್ಲಿ ಕಾಣ್ತಾ ಇಲ್ಲ. ಇಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತಕ್ಕಂಥವ್ರು ಯಾರು? ಅದರಿಂದ ನೋಡಿ, ಸರ್ಕಾರ ಜನಪರ ಜನಪರ ಅಂತೇಳಿ ಸಭೆ ಸಮಾರಂಭಗಳಲ್ಲಿ ಹೇಳೋದನ್ನು ಬಿಟ್ಟು ಬಿಟ್ಟು ಮಾಡಿ ತೋರಿಸ್ಬೇಕು. ಅದನ್ನು ಅನ್ಯಾಯ ಆಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸಿ ಅದೇ ಸಭೆಯಲ್ಲಿ ನೀವು ಕೈ ಎತ್ತಿ ಈ ಥರ ಮಾತಾಡೋ ಸಭೆಯಲ್ಲಿ ಇಂಥವನಿಗೆ ಈ ಥರ ಅನ್ಯಾಯ ಆಗಿತ್ತು, ನಮ್ಮ ಗಮನಕ್ಕೆ ತಂದ, ಆತನಿಗೆ ನಾವು ನ್ಯಾಯ ಕೊಡಿಸಿದ್ವಿ, ಆ ವ್ಯಕ್ತಿ ಇವನೇ ನೋಡಿ ಅಂತ ಅವನಿಗೆ ಬೆರಳು ಮಾಡಿ ತೋರಿಸಿ. ಜನಕ್ಕೆ ಒಂದು ಅಭಿಮಾನ ಆದರೂ ಬರುತ್ತೆ, ಪರವಾಗಿಲ್ಲ ಸರ್ಕಾರ ಜನಪರ ಇದೆ ಅಂತೇಳಿ. ಸುಮ್ಮನೆ ದೊಡ್ಡ ದೊಡ್ಡ ಸಮಯ ಸಮಾರಂಭ ಮಾಡಿಬಿಟ್ಟು 6 ತುರಾಯಿಗಳು ಹಾಕೊಂಡ್ಬಿಟ್ಟು ಜನಗಳಿಗೆ ಹಿಂಗೆ ಕೈ ಎಂದು ಹೋಗೋದು, ಅದು ಜನಗಳಿಗೆ ನ್ಯಾಯ ಕೊಡಿಸತಕ್ಕಂಥದ್ದಲ್ಲ. ಜನಗಳಿಗೆ ಸುಮ್ಕೆ ಕುಂದಿರಿಸಿಬಿಟ್ಟು ಇಲ್ಲದು ಆಶ್ವಾಸನೆ ಕೊಟ್ಬಿಟ್ಟು ಆಶ್ವಾಸನೆಗಳಿಗೆ ತಣ್ಣೀರು ಎರಚತಕ್ಕಂಥದ್ದಲ್ಲ. ಸರ್ಕಾರ ಅನ್ಯಾಯನ ಸರಿಪಡಿಸಿ ನ್ಯಾಯವನ್ನು ಕೊಡಿಸಿ ಜನರ ಆತ್ಮವಿಶ್ವಾಸ ಗಳಿಸ್ಕೊಳ್ಬೇಕು. ನೀವು ಪಂಚಾಯತಿಗಳಲ್ಲಿ ನಡೀತಕ್ಕಂಥ ಇಂತಹ ಅನ್ಯಾಯಗಳನ್ನು ಒಗ್ಗುಬಡಿಬೇಕಾಗಿ ಮಹಾಜನತೆಯ ಪರವಾಗಿ, ಅನ್ಯಾಯದರ ಪರವಾಗಿ ವೀಕ್ಷಕ ಕನ್ನಡ ನ್ಯೂಸು ವರದಿ ಮಾಡಿರ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಯಾರಿಗಾದ್ರೂ ಅನ್ಯಾಯ ಆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಧೈರ್ಯವಾಗಿ ಹೇಳ್ಕೊಳ್ಬೋದಾಗಿದೆ. ನಮಸ್ಕಾರ.